ಜೂನ್ 3ರಂದು ಮೇಲ್ಮನೆಯ 6 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ವಿತರಣೆ ಮಾಡಲಾಗಿದೆ. ಟಿಡಿ ಶ್ರೀನಿವಾಸ್, ರಾಮೋಜಿಗೌಡಗೆ ಬಿ ಫಾರ್ಮ್ ಅನ್ನು ವಿತರಿಸಿದ್ದಾರೆ. ಅಂದರೆ ವಿಧಾನ ಪರಿಷತ್ನ ಚುನಾವಣೆ ಜೂನ್ 3ಕ್ಕೆ ನಡೆಯುತ್ತೆ. 6 ಸ್ಥಾನಗಳಿಗೆ ಈಗ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳಿಗೆ ಅಧಿಕೃತವಾಗಿ ಬಿ ಫಾರ್ಮ್ ಅನ್ನು ವಿತರಣೆ ಮಾಡಲಾಗಿದೆ. ಟಿಡಿ ಶ್ರೀನಿವಾಸ್, ರಾಮೋಜಿಗೌಡ ಬಿ ಫಾರ್ಮ್ ಅನ್ನು ತೆಗೆದುಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಬಿ ಫಾರ್ಮ್ ಅನ್ನು ಕೊಟ್ಟಿದ್ದಾರೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಡಿ.ಟಿ. ಶ್ರೀನಿವಾಸ್ ಸ್ಪರ್ಧೆ ಮಾಡ್ತಾರೆ. ಇನ್ನು ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ರಾಮೋಜಿಗೌಡ ಅವರು ಸ್ಪರ್ಧೆಯನ್ನು ಮಾಡಲಿದ್ದಾರೆ. ನೋಡಿ, ಈಗ ಕಾಂಗ್ರೆಸ್ ಬಹಳ ಪ್ರಯತ್ನವನ್ನು ಮಾಡ್ತಾ ಇದೆ. ವಿಧಾನ ಪರಿಷತ್ನಲ್ಲಿ ತಮ್ಮ ಸ್ಥಾನಗಳನ್ನು ಹೆಚ್ಚು ಮಾಡಿಕೊಳ್ಬೇಕು ಅಂತ. ಈಗ ಮೈತ್ರಿ ಆಗೋದು ಫಿಕ್ಸ್ ಬಿಡಿ. ಈಗ BJP ಮತ್ತು JDS ಲೋಕಸಭೆ ಚುನಾವಣೆ ಮೈತ್ರಿ ಇತ್ತಲ್ವಾ, ಈಗ ಇದರಲ್ಲೂ ಕೂಡ ಮುಂದುವರಿಯುತ್ತೆ. ನೋಡ್ತಾ ಇದ್ದೀವಿ ನಾವು. ಡಿ.ಕೆ. ಶಿವಕುಮಾರ್ ಅವರು ಇಬ್ಬರು ಅಭ್ಯರ್ಥಿಗಳಿಗೆ ಈಗ ಬಿ ಫಾರ್ಮನ್ನು ವಿತರಣೆ ಮಾಡಿದ್ದಾರೆ. ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ರಾಮೋಜಿಗೌಡ ಸ್ಪರ್ಧೆಯನ್ನು ಮಾಡಲಿದ್ದಾರೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಟಿ.ಡಿ. ಶ್ರೀನಿವಾಸ್ ಸ್ಪರ್ಧೆಯನ್ನು ಮಾಡಲಿದ್ದಾರೆ. ಟಿ.ಡಿ. ಶ್ರೀನಿವಾಸ್ ಪೂರ್ಣಿಮಾ ಇದ್ದಾರಲ್ವಾ, ಈ ಹಿಂದೆ MLA ಆಗಿದ್ದರಲ್ವಾ BJPಯಿಂದ, ಅವರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದರಲ್ಲ, ಅವರ ಗಂಡ ಅವರೀಗ ಬಿ ಫಾರ್ಮನ್ನು ತೆಗೆದುಕೊಂಡಿದ್ದಾರೆ. ಇನ್ನು ರಾಮೋಜಿಗೌಡಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಬಿ ಫಾರ್ಮನ್ನು ವಿತರಿಸಿದ್ದಾರೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಶ್ರೀನಿವಾಸ್ ಅವರು ಸ್ಪರ್ಧೆಗೆ ಇಳಿತಾ ಇದ್ದಾರೆ. ಬಟ್ ಇಲ್ಲೇನೋ ಅಂತ ಹೇಳಿದ್ರೆ ನೋಡಿ, ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಜಾಸ್ತಿ ಇತ್ತು, ಪರಿಷತ್ನಲ್ಲಿ BJP ಜಾಸ್ತಿ ಇತ್ತು. ಏನೇ ಒಂದು ವಿಧೇಯಕ ಮಂಡನೆ ಆಗಬೇಕಾದ್ರೂ, ಅನುಮೋದನೆ ಆಗಬೇಕಾದ್ರೂ, ಅಂಗೀಕಾರ ಆಗಬೇಕಾದ್ರೂ ಸಂಖ್ಯಾಬಲ ಇರಲಿಲ್ಲ, ಅದೆಲ್ಲ ಬಿದ್ದು ಹೋಗ್ಬಿಡ್ತಾ ಇತ್ತು. ಬಟ್ ಈಗ ತಮ್ಮ ಸ್ಥಾನಗಳನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಕಾಂಗ್ರೆಸ್ ನಾಯಕರು ಸಾಕಷ್ಟು ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ.